ನಮಸ್ಕಾರ ವೀಕ್ಷಕರೇ, ನಾನು ಐಎಸ್ ಗೋರ್ನಾಳ್. ಬೆಂಗಳೂರಲ್ಲಿ ನಿವೇಶನಗಳು, ಪ್ಲಾಟ್ ಮತ್ತು ಮನೆಗಳು, ಇಲ್ಲಿ ಆಸ್ತಿಯನ್ನು ಖರೀದಿ ಮಾಡುವುದು ಅದೇ ಒಂದು ದೊಡ್ಡ ಸಾಧನೆ ಈಗ. ಆದ್ರೆ ಆಸ್ತಿಯನ್ನು ಖರೀದಿಸುವಂತ ಸಂದರ್ಭದಲ್ಲಿ ಇಲ್ಲಿ ನಾನು ಹೇಳುವಂತ ದಾಖಲೆಗಳನ್ನ ನೀವು ಕಡ್ಡಾಯವಾಗಿ ಅವುಗಳ ಒಂದು ಪರಿಶೀಲನೆಯನ್ನ ಮಾಡಲೇಬೇಕು. ಇಲ್ಲಾಂದ್ರೆ ಆಸ್ತಿ ಖರೀದಿ ಆದ ಮೇಲೆ ನೀವು ಕೆಲವೊಂದಿಷ್ಟು ತೊಂದರೆಗಳಿಗೂ ಕೂಡ ಒಳಗಾಗಬಹುದು. ಅದರಿಂದ ನಿಮ್ಮ ಒಂದು ನಿವೇಶನ ಖರೀದಿ ಸಲುವಾಗಿ ಈ ಒಂದು ದಾಖಲೆಗಳನ್ನ ಸಮಗ್ರವಾಗಿ ಪರಿಶೀಲನೆಯನ್ನ ಮಾಡೋದ್ರ ಮೂಲಕ ಎದುರಾಗುವಂತ ಕಾನೂನಿನ ತೊಡಕುಗಳು ಕೂಡ ನಾನು ಹೇಳುವುದನ್ನ ಇಲ್ಲಿ ಸಂಪೂರ್ಣವಾಗಿ ನೋಡಿ. ಮುಂದೆ ನೀವು ಒಂದು ಸಮಸ್ಯೆಯನ್ನ ಕೂಡ ಕಾಣಬಹುದು. ಇಲ್ಲಿ ಒಂದನೇದಾಗಿ ಟೈಟಲ್ ಡೀಡ್. ಈ ಒಂದು ಆಸ್ತಿ ಖರೀದಿದಾರರಿಗೆ ಮೊದಲು ಬೇಕಾಗಿರುವಂತಹ ಒಂದು ದಾಖಲೆ ಯಾವುದು ಅಂದ್ರೆ ಟೈಟಲ್ ಡೀಡ್. ಇದು ಏನಂದ್ರೆ ಈ ಒಂದು ಆಸ್ತಿ ಖರೀದಿ ಮಾಡುವಂತ ಒಂದು ಉದ್ದೇಶದ ಅದನ್ನ ಸಾಮಾನ್ಯವಾಗಿ ಟೈಟಲ್ ಡೀಡ್ ಅಂತ ಕರಿಬೇಕಾಗುತ್ತೆ. ಆ ಜಮೀನು ಮಾರಾಟಗಾರನ ಹೆಸರಲ್ಲಿ ನೋಂದಣಿಯಾಗಿದೆಯೇ, ಆತನಿಗೆ ಮಾರಾಟ ಮಾಡುವಂತ ಒಂದು ಹಕ್ಕನ್ನು ಕೂಡ ಇದೆಯಾ, ಇದೆಲ್ಲವೂ ಕೂಡ ನೀವು ಪರಿಶೀಲನೆಯನ್ನ ಮಾಡಬೇಕು. ಆದ್ರೆ ವಕೀಲರ ಮುಖಾಂತರ ಒಂದು ಒಪ್ಪಂದದ ಪತ್ರವನ್ನ ನೀವು ಪಡ್ಕೊಂಡ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಕೆಲವೊಂದಿಷ್ಟು ಬಾರಿ ಒಬ್ಬರಿಗಿಂತ ಹೆಚ್ಚಿನವರು ಆಸ್ತಿಯಲ್ಲಿ ಒಂದು ಪಾಲನ್ನ ಕೂಡ ಹೊಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಆಸ್ತಿ ನೋಂದಣಿಯನ್ನ ಮಾಡೋದಕ್ಕಿಂತ ಮುಂಚೆ ಅವರಿಂದ ಒಂದು ರಿಲೀಸ್ ಪ್ರಮಾಣ ಪತ್ರವನ್ನ ಕೂಡ ಪಡೆಯಲೇಬೇಕು. ಅದರೊಂದಿಗೆ ಇಲ್ಲಿ ಇನ್ನೊಂದು ವಿಕ್ರಯ ಪತ್ರ. ಇದನ್ನ ಕನ್ವೇಯನ್ಸ್ ಡೀಡ್ ಅಥವಾ ಶೇಲ್ ಡೀಡ್ ಎಂದು ಕರೆಯಲಾಗ್ತದೆ. ಆಸ್ತಿ ಮಾರಾಟ ಮಾಡೋದ್ರ ಬಗ್ಗೆ ಒಂದು ಕನ್ವೇಯನ್ಸ್ ನ ಪ್ರಮಾಣ ಪತ್ರ ಇದು. ಯಾಕಂದ್ರೆ ಇಲ್ಲಿ ಕನ್ವೇಯನ್ಸ್ ಅಂದ್ರೆ ಆ ಒಂದು ಆಸ್ತಿ ಒಡೆತನವನ್ನ ಆ ಒಂದು ಮಾರಾಟಗಾರ ಖರೀದಿದಾರರಿಗೆ ಹಸ್ತಾಂತರವನ್ನು ಮಾಡುವುದು. ನಾವಿಲ್ಲಿ ಕನ್ವೇಯನ್ಸ್ ಅಂತ ಹೇಳ್ಬೇಕಾಗ್ತದ. ಯಾಕಂದ್ರೆ ಈ ಒಂದು ಕ್ರಯ ಪತ್ರದ ಮುಖಾಂತರ ಆ ಒಂದು ಆಸ್ತಿಯು ಯಾವ ಒಂದು ಸೊಸೈಟಿ, ಯಾವುದೇ ಒಂದು ಬಿಲ್ಡರ್ ಅಥವಾ ಯಾವ್ದಾದ್ರು ಒಂದು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿದೆಯೇ, ಇದನ್ನ ಕೂಡ ನೀವು ತಿಳಿಯಲೇಬೇಕು. ವಾಟ್ ಟು ಚೆಕ್ ಬಿಫೋರ್ ಬೂಯಿಂಗ್ ಎ ಪ್ರಾಪರ್ಟಿ. ಈ ಒಂದು ಟೈಟಲ್ ಡೀಡ್ ಬಗ್ಗೆ ಇಲ್ಲಿ ತೆರಿಗೆ ಪಾವತಿಯ ರಸೀದಿ, ಮಹಾನಗರ ಪಾಲಿಕೆಗೆ ಆ ಒಂದು ಆಸ್ತಿ ತೆರಿಗೆಯನ್ನ ಪಾವತಿಸುವುದನ್ನ ದೃಢೀಕರಿಸುವಂತ ಒಂದು ರಸೀದಿಗಳನ್ನ ಇಲ್ಲಿ ಸಂಗ್ರಹಿಸಿಡುವುದು ಅಷ್ಟೇ ಅಲ್ಲ, ಅವರ ಆಸ್ತಿಗೆ ಸರಿಯಾದ ಸಮಯದಲ್ಲಿ ಆ ಒಂದು ತೆರಿಗೆ ಪಾವತಿಯಾಗಿದೆ ಅಥವಾ ಬಾಕಿ ಉಳಿದಿದೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೂಡ ತಿಳಿಯಬಹುದು. ನೀವು ಅದನ್ನು ಕೂಡ ಖಾತ್ರಿಪಡಿಸಿಕೊಳ್ಳಿ. ಆ ನಂತರ ಋಣಭಾರ ಪ್ರಮಾಣ ಪತ್ರ. ನಿವೇಶನ ಅಥವಾ ಮನೆ ಖರೀದಿ ಮಾಡೋದಕ್ಕಿಂತ ಮುಂಚೆ ಯಾವುದೇ ಶುಲ್ಕಗಳು ಬಾಕಿ ಇದೆ ಅಥವಾ ಇಲ್ಲ ಎನ್ನುವುದರ ಬಗ್ಗೆ ಒಂದು ಖಾತ್ರಿಯನ್ನು ಕೂಡ ಪಡಿಸಿಕೊಳ್ಬೇಕು. ಹಾಗೇನೆ ಈ ಹಿಂದೆ ಆ ಒಂದು ಆಸ್ತಿಯನ್ನು ನೋಂದಣಿಯಾಗಿದ್ದು ಯಾವುದೇ ಒಂದು ಶುಲ್ಕ ಬಾಕಿ ಇಲ್ಲ ಎಂದು ಉಪ ನೋಂದಣಾಧಿಕಾರಿಗಳಿಂದ ಇಸಿ ಮೀನ್ಸ್ ಋಣಭಾರ ಪ್ರಮಾಣ ಪತ್ರ. ಅರ್ಥ ಆಯ್ತಾ? ಆ ನಂತರ ಇನ್ನೊಂದು ಕರಾರು. ನಿಮ್ಮ ಪಕ್ಕದಲ್ಲಿ ಇನ್ನೊಬ್ಬರು ಮನೆ ಇರುತ್ತೆ, ಅಂದ್ರೆ ಎರಡೂ ಪ್ರಾಪರ್ಟಿಗಳ ನಡುವೆ ದಾಖಲೆಗಳು ಮತ್ತು ಹಣಕಾಸಿನ ಒಂದು ಮಾತುಕತೆ ನಡೆದಿದೆಯೇ, ಇದ್ರ ಒಂದು ಕರಾರನ್ನ ಕೂಡ ಸಿದ್ಧಪಡಿಸಿಕೋಬೇಕು ನೀವು. ಯಾಕಂದ್ರೆ ಇದು ಬಹಳ ಒಳ್ಳೆಯದು. ಆ ಒಂದು ಕರಾರಿನಂತೆ ಆಸ್ತಿ ಮಾರಾಟಗಾರರ ಒಂದು ಮಾತುಕತೆಯನ್ನ ನಡೆದ ನಂತರ ಹೆಚ್ಚಿನ ಒಂದು ಹಣಕ್ಕೆ ಒತ್ತಾಯವನ್ನ ಮಾಡಲಾರದೇನೆ, ಹಾಗೇನೆ ಇತರೆ ಕೆಲವೊಬ್ಬರಿಗೆ ಯಾವುದೇ ರೀತಿಯಾಗಿ ಮಾರಾಟ ಮಾಡದಂತೆ ಅದರ ಒಂದು ಒಪ್ಪಂದವನ್ನ ಕೂಡ ಬಹಳ ಸಹಾಯ ಮಾಡುತ್ತೆ ನಿಮಗೆ. ಆ ಒಂದು ಒಪ್ಪಂದದ ಪ್ರಮಾಣ ಪತ್ರವನ್ನ 50 ರೂಪಾಯಿಗಿಂತ ಹೆಚ್ಚಿನ ಒಂದು ಮೌಲ್ಯದ ಕಾಗದ ಮೇಲೆ ಬರೆಯಲೇಬೇಕು. ನೀವು ಆಸ್ತಿ ಖರೀದಿ ಮಾಡೋದಕ್ಕಿಂತ ಏನೆಲ್ಲ ಬೇಕು ನಿಮ್ಮ ಹತ್ರ? ಒಂದನೇದು ಜಮೀನಿನ ಒಂದು ಅಳತೆಯನ್ನ ಮಾಡಿಸಿ. ಆ ಒಂದು ಜಮೀನು ಖರೀದಿ ಮಾಡಿದ ಮೇಲೆ ಅದನ್ನ ನೋಂದಣಿ ಮಾಡೋದಕ್ಕಿಂತ ಮುಂಚೆ ಅಳತೆ ಮಾಡುವುದು ಬಹಳ ಒಳ್ಳೆಯದು. ಅಲ್ಲಿ ನೋಂದಾಯಿತ ಸರ್ವೇಯರ್ ಮುಖಾಂತರ ಆ ಒಂದು ಜಾಗದ ಅಳತೆಯನ್ನ ಮಾಡಿಕೊಳ್ಳಿ. ಗಡಿ, ಇಂಚು, ನಿವೇಶನದ ಒಂದು ಅಳತೆ ಸರಿಯಾಗಿದೆ ಅಥವಾ ಇಲ್ಲ ಎನ್ನುವುದನ್ನ ಖಾತ್ರಿಪಡಿಸಿಕೊಳ್ಳಿ. ಅದರೊಂದಿಗೆ ಮುದ್ರಾಂಕದ ಶುಲ್ಕ ಇದನ್ನು ಕೂಡ ಪಾವತಿಸಿದ ನಂತರ ಆ ಒಂದು ಆಸ್ತಿ ದಾಖಲೆಗಳು ನಿಮ್ಮ ಒಂದು ಆಸ್ತಿಗೆ ಅಧಿಕೃತವಾಗಿ ಒಂದು ಮಾನ್ಯತೆಯನ್ನು ಪಡೆಯಲಾಗ್ತದ. ಕೋರ್ಟ್ ಮತ್ತು ಕಚೇರಿಗಳಿಗೂ ಕೂಡ ಸ್ವೀಕೃತವಾಗುವುದು ಬಹಳ ಒಳ್ಳೆಯದಿಲ್ಲ. ಇಲ್ಲಿ ಅಡವಿಟ್ಟಂತ ಒಂದು ಜಮೀನಿನ ಬಗ್ಗೆ ನೋಡಿ. ಕೆಲವೊಮ್ಮೆ ನೀವು ಖರೀದಿಸಿದಂತ ಒಂದು ಜಮೀನಿಗೆ ಆ ಒಂದು ಆಸ್ತಿಯನ್ನ ಖರೀದಿ ಮಾಡಿದಂತ ನಿವಾಸಿ ಭಾರತದ ನಿವಾಸಿ ಅಥವಾ ಇಲ್ಲ ಎನ್ನುವುದನ್ನ ನೋಡಿಕೊಳ್ಳಿ. ಆನಂತರ ಪವರ್ ಆಫ್ ಅಟಾರ್ನಿ ಅವರು ನೀಡುವುದರ ಮೂಲಕ ಮೂರನೇ ವ್ಯಕ್ತಿಗೆ ಆಸ್ತಿಯನ್ನ ಮಾರಾಟ ಮಾಡಬಹುದು. ಇಂಥ ಸಂದರ್ಭದಲ್ಲಿ ಈ ಪವರ್ ಆಫ್ ಅಟಾರ್ನಿಯು ಭಾರತೀಯ ರಾಯಭಾರಿ ಕಚೇರಿಯಿಂದ ಸಹಿ ಮತ್ತು ಮುದ್ರೆಯನ್ನ ಕೂಡ ಹೊಂದಿರಲೇಬೇಕು. ವಿದೇಶದಲ್ಲಿರುವಂತಹ ಮೂಲ ಮಾಲೀಕನ ಪರವಾನಗಿ. ಭಾರತದಲ್ಲಿ ಆಸ್ತಿ ವ್ಯವಹಾರವನ್ನ ನಡೆಸಲಿಕ್ಕೆ ಆ ಒಂದು ಆಸ್ತಿಯನ್ನ ಖರೀದಿ ಮಾಡಿದಂತ ನಿವಾಸಿ ಭಾರತದ ನಿವಾಸಿ ಅಥವಾ ಇಲ್ಲ ಎನ್ನುವುದನ್ನ ನೋಡಿಕೊಳ್ಳಿ. ಹೆಚ್ಚಿನ ವ್ಯವಹಾರಗಳನ್ನ ನಡೆಸಲು ಅವರ ಪಾಲಿಗೆ ಇರುವಂತಹ ಒಂದು ಅಧಿಕಾರವನ್ನ ಒಬ್ಬ ವ್ಯಕ್ತಿಯಿಂದ ವಹಿಸಿಕೊಟ್ಟಿದ್ರೆ ಅಂದ್ರೆ ಜಿಪಿಎ ಅಂತ ಕರೀತಾರೆ, ಇವರೇ ವಹಿಸಿಕೊಳ್ತಾರೆ. ನೋಂದಣಿ ಅಂದ್ರೆ ಸ್ಥಿರಾಸ್ತಿಯ ಹಕ್ಕು ಪತ್ರವನ್ನ ಖರೀದಿದಾರನಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ ಎನ್ನುವುದನ್ನ ಮಾತ್ರ ದೃಢೀಕರಣವನ್ನ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಉಪ ನೋಂದಣಿ ಕಚೇರಿಗಳಲ್ಲಿ ಮಾತ್ರ ಮಾಡಲಾಗ್ತದೆ. ಇದು ಆಸ್ತಿ ಹಕ್ಕಿನ ಒಂದು ದಾಖಲೆಯೂ ಕೂಡ ಆಗಿರುತ್ತೆ. ಆದ್ರೆ ಈ ಒಂದು ನೋಂದಣಿಯನ್ನ ಮಾಡೋದಕ್ಕಿಂತ ಮೊದಲು ಛಾಪಾ ಕಾಗದ ಮೇಲೆ ಕರಡು ಪ್ರತಿಯನ್ನು ಕೂಡ ಸಿದ್ಧಪಡಿಸಬೇಕು. ಆನಂತರ ಮೂಲ ಹಕ್ಕು ಪತ್ರ, ಆಸ್ತಿಯ ಹಿಂದಿನ ದಾಖಲೆಗಳು, ಆನಂತರ ಆಸ್ತಿ ಮನೆ ತೆರಿಗೆ ರಸೀದಿ ಪತ್ರಗಳು ಕೂಡ. ಹಾಗೇನೆ ನೋಂದಣಿಗೆ ಸಂಬಂಧಪಟ್ಟಂತೆ ನಿಮಗೆ ಸಂಬಂಧಪಟ್ಟಂತ ಇಬ್ಬರು ಸಾಕ್ಷಿದಾರರ ಒಂದು ಸಹಿಯನ್ನು ಕೊಡಬೇಕು. ಯಾಕಂದ್ರೆ ನೋಂದಣಿ ಸಂದರ್ಭದಲ್ಲಿ ಬಹಳ ಅವಶ್ಯಕತೆ ಇದು ಸಹಿ ಮಾಡುವುದು. ಹಾಗೇನೆ ಹೆಸರು ಬದಲಾವಣೆ ಬಗ್ಗೆ ನೋಡಿ. ಸ್ಥಿರಾಸ್ತಿ ಖರೀದಿದಾರರ ಹೆಸರು ನಿಮ್ಮಲ್ಲಿರುವಂತಹ ಒಂದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಏನಾದರೂ ನಮೂದಾಗಿದ್ರೆ ಮಾತ್ರ ಈ ಒಂದು ನೋಂದಣಿಯ ಪ್ರಕ್ರಿಯೆ ಪೂರ್ಣಗೊಳ್ಳುವುದು. ಯಾಕಂದ್ರೆ ಈ ಒಂದು ಸಂಬಂಧವಾಗಿ ರಿಜಿಸ್ಟ್ರೇಷನ್ ಡೀಡ್ ದಾಖಲೆಗಳ ಜೊತೆಗೆ ನೀವು ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗೂ ಕೂಡ ಒಂದು ಅರ್ಜಿಯನ್ನು ಬರೆಯಲೇಬೇಕು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಹಾಕಿ. ಮೊದಲ ಬಾರಿಗೆ ನನ್ನ ಈ ಒಂದು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.